ಇನ್ನು ದಾವಣಗೆರೆ ಕೂಡ ಹೊಸ ವರ್ಷಾಚರಣೆಗೆ ಸಜ್ಜಾಗಿದೆ. ಪ್ರತಿಷ್ಠಿತ ಹೋಟೆಲ್, ಮಾಲ್, ರೆಸ್ಟೋರೆಂಟ್ಗಳಲ್ಲಿ ಭರದ ಸಿದ್ಧತೆಗಳು ನಡೀತಾ ಇದೆ. ಹೋಟೆಲ್ಗಳಲ್ಲಿ ಬೃಹತ್ ಕೇಕ್ ಮೇಳಕ್ಕೆ ಸಜ್ಜಾಗಿದೆ. 2,000 ಕೇಕ್ಗಳ ಪ್ರದರ್ಶನ ಜೊತೆಗೆ ಮಾರಾಟ. ಕೇಕ್ ಮೇಳದಲ್ಲಿ ಗಮನ ಸೆಳೀತಾ ಇದೆ. ಸಂಸತ್ ಭವನ ನೂತನವಾಗಿ ಉದ್ಘಾಟನೆ ಆಗಿರುವಂತಹ, ರೆಡಿಯಾಗಿರುವಂತಹ ಭಾರತದ ಸಂಸತ್ ಭವನವನ್ನು ಕೇಕ್ನಲ್ಲಿ ರೆಡಿ ಮಾಡಲಾಗಿದೆ. ಬೃಹತ್ ಗಾತ್ರದ ಕೇಕ್ನಲ್ಲಿ ಹೊಸ ಸಂಸತ್ ಭವನವನ್ನ ಕಲೆಗಾರ ಅರಳಿಸಿರುವಂಥದ್ದು. 2,000 ಕೇಕ್ಗಳ ಪ್ರದರ್ಶನ ಜೊತೆಗೆ ಮಾರಾಟ ಮೇಳವನ್ನ ಆಯೋಜನೆ ಮಾಡಲಾಗಿದೆ ದಾವಣಗೆರೆಗೆ. ಎರಡು 2024 ಆಗಮನಕ್ಕೆ ದಾವಣಗೆರೆ ನಗರಿ ಜನ ಕಾತರಾಗಿದ್ದಾರೆ. ಈಗಾಗಲೇ 2024 ಬರಮಾಡಿಕೊಳ್ಳೋದಕ್ಕೆ ದಾವಣಗೆರೆ ರೆಸ್ಟೋರೆಂಟು, ಬಾರು, ಹೋಟೆಲ್ಗಳಲ್ಲಿ ಸಾಕಷ್ಟು ಸಿದ್ಧತೆಗಳಾಗ್ತಾ ಇದೆ. ನಾವೀಗ ದಾವಣಗೆರೆ ಒಂದು ಆಹಾರ 2000 ಹೋಟೆಲ್ ಇದ್ದೀವಿ. ಪ್ರತಿ ವರ್ಷ ಒಂದು ಕೇಕ್ ಮೇಳವನ್ನು ಆಯೋಜನೆ ಮಾಡ್ತಾರೆ. ಅಂದರೆ ಕೇಕ್ ಪ್ರದರ್ಶನ ಮತ್ತು ಮಾರಾಟ ಮೇಳ ಇರುತ್ತೆ. ಸಾವಿರಾರು ಕೇಕ್ಗಳನ್ನು, ಅಂದರೆ ದಾವಣಗೆರೆ ಜನತೆಗೆ ಕೇಕನ್ನು ಕತ್ತರಿಸಿ ಹೊಸ ವರ್ಷವನ್ನು ಸಂಭ್ರಮ ಮಾಡಬೇಕು ಅನ್ನೋದನ್ನ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕಿದಂತಹ ಇದು ಹೋಟೆಲ್. ಇದು ಈಗಾಗಲೇ ಸಾವಿರಾರು ಕೇಕ್ಗಳು ದಾವಣಗೆರೆ ಜನತೆಗೆ ರೆಡಿಯಾಗಿವೆ. ವಿಶೇಷವಾಗಿ ಇವರೊಂದು ಕೇಕ್ ಮೇಳದಲ್ಲಿ ಒಂದು ಮಾನ್ಯುಮೆಂಟನ್ನು ಮಾಡಿ, ಅಂದರೆ ಈ ಬಾರಿ ಒಂದು ಹೊಸ ಪಾರ್ಲಿಮೆಂಟ್ ಭವನವನ್ನು ಒಂದು ಕೇಕ್ನಲ್ಲೇ ತಯಾರಿಸಿರೋ ನಾವು ಚಿತ್ರಣವನ್ನು ನೋಡ್ಬೋದು. ಅಂದರೆ ಪ್ರತಿ ವರ್ಷ ಕಳೆದ 2000 ಇಸ್ವಿಯಿಂದಲೂ ಸಹ ಪ್ರತಿ ವರ್ಷವೂ ಸಹ ಒಂದೊಂದು ಆರ್ಕಿಟೆಕ್ಟನ್ನು ಮಾಡಿ ಅದನ್ನು ದಾವಣಗೆರೆ ಜನತೆಗೆ ಪರಿಚಯಿಸಿ ಇಡೀ ದಾವಣಗೆರೆ ನಗರ ಹೊಸ ವರ್ಷದಲ್ಲಿ ಈ ಹೋಟೆಲ್ಗೆ ಭೇಟಿಯನ್ನು ಕೊಟ್ಬಿಟ್ಟು ಚಿತ್ರಣವನ್ನು ಸವಿಬೇಕನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಗ್ರಾಹಕರು ಹೋಟೆಲ್ ಬರ್ತಾರೆ. ಈ ಬಾರಿ ಪಾರ್ಲಿಮೆಂಟ್ ಭವನ, ಹೊಸ ಪಾರ್ಲಿಮೆಂಟ್ ಭವನ ಸಜ್ಜಾಗಿರುವುದನ್ನು ನೋಡ್ಬೋದು. ಅಂದರೆ ಇದು ಕಳೆದ 7-8 ದಿನಗಳಿಂದಲೂ ಸಹ ಇಲ್ಲಿನ ವರ್ಕರ್ಗಳು ಅದನ್ನು ಅದರ ಬಿಡಿ ಭಾಗಗಳನ್ನು ತಯಾರು ಮಾಡಿ ಇಡೀ ಹೊಸ ಒಂದು ವಿನೂತನವಾದ ಪಾರ್ಲಿಮೆಂಟ್ ಭವನವನ್ನು ಚಿತ್ರಣವನ್ನು ನೋಡ್ಬೋದು. ಈಗಾಗಲೇ ಅವರ ಸಿಬ್ಬಂದಿನೂ ಸಹ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ನಾಳೆ ಸಂಪೂರ್ಣವಾಗಿ ಕೇಕ್ ಮೇಳ ಇರುತ್ತೆ. ಮತ್ತು ನಮ್ಮ ಜೊತೆ ಅವರ ಹೋಟೆಲ್ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹೊಸ ವರ್ಷದ ಆಗಮನಕ್ಕೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ನಾವು ಪ್ರತಿ ವರ್ಷದಂತೆಯೇ 2000 ಇಸ್ವಿಯಿಂದನೂ ಒಂದೇ ಥರ ದಾವಣಗೆರೆ ಜನತೆಗೆ ಒಂದು ಕೇಕ್ ಕಟ್ ಮಾಡಿ ಒಂದು ಹೊಸ ವರ್ಷ ಸಂಭ್ರಮ ಆಚರಣೆ ಮಾಡಬೇಕನ್ನುವಂಥ ಒಂದು ಟ್ರೆಂಡ್ ತಂದಿರೋದೇ ಬಹುಶಃ ನಾವಂತ ಅಂದ್ಕೊತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಕೇಕ್ ಮಾಡೋವಂಥವರು ಕಲಾವಿದರು. ಆ್ಯಕ್ಚುಲಿ ಆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಂತೇಳಿ ನಾವು ಇದರ ಎಕ್ಸ್ಪೆನ್ಸಸ್ನ ಬಗ್ಗೆ ಗಮನ ಕೊಡದೆ ಅವರಿಗೆ ನಮಗೆ ಎಷ್ಟೇ ಎಕ್ಸ್ಪೆನ್ಸಸ್ ಆಗಲಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರ ಕಲೆನ ನಾವು ಹೊರಗೆ ತರಬೇಕು. ಹಾಗಾಗಿ ಆ ಕಲಾವಿದರ ಪ್ರೋತ್ಸಾಹಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಈಗ 2000 ಇಸ್ವಿಯಿಂದನೂ ಈಗ 24ನೇ ವರ್ಷಕ್ಕೆ ಬಂದಿದ್ದೇವೆ. ಪ್ರತಿ ವರ್ಷ ದೇಶ ವಿದೇಶದ ಅನೇಕ ಸ್ಮಾರಕಗಳನ್ನು ನಾವು ಇಲ್ಲಿ ಅವರೆಲ್ಲ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ತುಂಬ ದಾವಣಗೆರೆ ಜನತೆ ಅಂದರೆ ನ್ಯೂ ಇಯರ್ ಅಂದರೆ ಆಹಾರ 2000 ಕೇಕ್ ಎಕ್ಸಿಬಿಷನ್ ಅನ್ನೋ ರೀತಿಯಲ್ಲಿ ಇಲ್ಲಿ ಮನೆ ಮಾತಾಗಿದೆ. ಎಷ್ಟು ಸಾವಿರ ಕೇಕ್ ತಯಾರಾಗಿದೆ ಸರ್ ಈಗ ಆಲ್ರೆಡಿ ಹೊಸ ವರ್ಷಕ್ಕೆ? ಈಗ ಇವತ್ತಿಂದ ಸ್ಟಾರ್ಟ್ ಆಗಿದೆ. ನಾವು ಸಾಧಾರಣವಾಗಿ ಪ್ರತಿ ವರ್ಷವೂ 1,500 2 ಸಾವಿರ ಕೇಕನ್ನು ಸೇಲ್ ಮಾಡಬೇಕಂತ ನಾವು ಪ್ರಿಪ್ರೇಷನ್ ಆಗ್ತೀವಿ. ಒಂದೊಂದು ಸತಿ ಉಳಿದೋಗುತ್ತೆ, ಒಂದೊಂದು ಸತಿ ಖಾಲಿ ಆಗುತ್ತೆ. ಅಂದರೆ ಪ್ರತಿ ವರ್ಷವೂ ಸಹ 1,500 2 ಸಾವಿರ ಕೇಕ್ ಪ್ರದರ್ಶನ ಮತ್ತು ಮಾರಾಟ ಮೇಳ ಇರುತ್ತೆ. ಈ ಕೇಕ್ನಲ್ಲಿ ಮಾರಾಟ ಮಾಡಿರುತ್ತೆ, ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಗ್ರಾಹಕರು ಬರ್ತಾರೆ. ಮತ್ತು ಇವತ್ತು ನಾಳೆ ಇಡೀ ಹೋಟೆಲ್ ಸಂಪೂರ್ಣವಾಗಿ ತುಂಬಿ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಇದೊಂದು ಸಂಪ್ರದಾಯವನ್ನು ಹೊಸ ವರ್ಷದಲ್ಲಿ ಒಂದು ಸಂಪ್ರದಾಯವನ್ನು ಹುಟ್ಟು ಹಾಕಿದ್ದಾರೆ. ಇದು ಈ ಹೊಸ ವರ್ಷಕ್ಕೆ ದಾವಣಗೆರೆ ನಗರಿ ಸಜ್ಜಾಗ್ತಿರುವಂಥ ಪರಿ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿರಣ್ ವರದರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.